ಸೊ ವಾಣಿಶ್ರೀ ಅಂಡ್ ರಾಹುಲ್ ಯಾವ ಊರಿಂದ ನೀವ್ ಕಲಿತಿರೋದು? ನಮ್ದು ಬಂದ್ಬಿಟ್ಟು ಗೋಕಾಕ್ ಮೇಡಮ್. ಗೋಕಾಕ್. ಸೊ ವಾಣಿಶ್ರೀ ಅವರೇ ನೀವೇನ್ ಓದ್ತಿದ್ದೀರಾ? ಸೆಕೆಂಡ್ PUC ಮೇಡಮ್. ಸೆಕೆಂಡ್ PUC ಮುಗ್ದಿದ್ಯಾ? ಮುಗಿದಿದೆ. ರಾಹುಲ್ ನೀವೇನ್ ಓದ್ತಿದ್ದೀರಾ? ಫಿಫ್ತ್ ಸ್ಟ್ಯಾಂಡರ್ಡ್ ಮುಗಿದೈತಿ, ಸಿಕ್ಸ್ತ್. ಫಿಫ್ತ್ ಮುಗ್ದು ಸಿಕ್ಸ್ತ್. ಸೊ ನೀವು 15 days ಕೋರ್ಸ್ ಅಟೆಂಡ್ ಮಾಡಿದೀರಾ. ಸೊ ವಾಟ್ ಈಸ್ ಯೋರ್ ಫೀಲ್? ನಿಮ್ಗೆ ಹೇಗ್ ಅನ್ನಿಸ್ತಾ ಇದೆ? ಡೇ 1ಗೂ ಡೇ 15ಗೂ ನಿಮ್ಮಲ್ಲಿ ಕಾಣ್ತಿರೋ ಚೇಂಜಸ್ ಏನು? ಸೊ ಟೆಕ್ನಿಕ್ಸ್ ಏನೇನ್ ಕಲ್ತ್ರಿ? ಸ್ವಲ್ಪ ಮಾತಾಡಕ್ಕಾಗತ್ತಾ? ಎಸ್ ಮ್ಯಾಮ್, ಡೇ 1 ನೋಡ್ಬೇಕಾದ್ರೆ ನಮ್ಗೆ ಬೈ ಹಾರ್ಟ್ ಮಾಡ್ತಿದ್ವಿ ಮೇಡಮ್. ನಾವು ಫಸ್ಟ್ ಆಫ್ ಆಲ್ ಏನೇ ಕಾನ್ಸೆಪ್ಟ್ ಕೊಟ್ಟರು ಬೈ ಹಾರ್ಟ್ ಮಾಡ್ತಿದ್ವಿ. ಅದ್ರ ಟ್ರಿಕ್ ಯೂಸ್ ಮಾಡ್ತಿರ್ಲಿಲ್ಲ, ಸ್ಟೋರಿ ಟೈಪ್ ಮಾಡ್ತಿರ್ಲಿಲ್ಲ, ಬರೀ ಬೈ ಹಾರ್ಟ್ ಹಾಕೋದು. ಮತ್ತೆ ಅದು ನಮ್ಗೆ ಲಾಂಗ್ ಟರ್ಮ್ ಮೆಮೊರಿಗೆ ಹೋಗ್ತಾ ಇರ್ಲಿಲ್ಲ. ಬರೀ ಎಕ್ಸಾಮ್ ಪರ್ಪಸ್ ಓದ್ತಿದ್ವಿ. ನೆಕ್ಸ್ಟ್ ಎಕ್ಸಾಮ್ ಆದ 1 ನಿಮಿಷಕ್ಕೆ ನೆನ್ಪಿರ್ತಿರ್ಲಿಲ್ಲ ಮೇಡಮ್ ನಮ್ಗೆ. ಓಕೆ. ಆದ್ರೆ ಈಗ ನೋಡ್ಬೇಕಾದ್ರೆ ನಾವು ಈಗ ಎಷ್ಟು ದೊಡ್ಡ ಕಾನ್ಸೆಪ್ಟ್ ಇದ್ರು ಬರೀ ಅದ್ 5-10 ನಿಮಿಷದಲ್ಲಿ ಬೈ ಹಾರ್ಟ್ ಹಾಕಿ ಅಥವಾ ತಿಳ್ಕೊಂಡು ಸ್ಟೋರಿ ಟೈಪ್ ಮಾಡ್ಕೊಂಡು ಅದ್ ನಾವ್ ಎಷ್ಟು ಬೇಕಾದಷ್ಟು ಸಲಿ ಓದಿದ್ರು ನೆನಪುಳಿಯುತ್ತೆ. ಯಾವಾಗ ಬೇಕಾದ್ರೂ ರೀಕಾಲ್ ಮಾಡ್ಕೋಬಹುದು ಮೇಡಮ್. ಓಕೆ. ಸೊ ಈಗ ನಾವು ಡೇ ಮಾಡಿದ್ದು ಸ್ಟೇಟ್ಸ್ ಗಳೆಲ್ಲ ಇವತ್ ಕೇಳಿದ್ರು ಹೇಳ್ತೀವಿ. ಈಗ ನಾವು ಈ 15 days ಮಾಡಿದ್ದೆಲ್ಲ ಈ ಸದ್ಯ ಕೇಳಿದ್ರೆ ಎಲ್ಲ ಹೇಳ್ಬಿಡ್ತೀವಿ ಮೇಡಮ್. ಅಷ್ಟು ಇದ್ನಾಗಿದೆ. ಓ ಸೋ ಸೋ ಗುಡ್, ವೆರಿ ಗುಡ್, ವೆರಿ ಗುಡ್. ರಾಹುಲ್ ತಾವೇನ್ ಹೇಳ್ತೀರಾ? ಸೊ ಇಷ್ಟ ಆಯ್ತಾ ಕೋರ್ಸು? ಎಂಜಾಯ್ ಮಾಡಿದ್ರ ಈ 15 days? ಸೊ ಹೆಂಗಿದ್ರಿ? ಈಗ ಹೇಗಾದ್ರಿ ಹೇಳಿ. ಹೆಂಗಿದ್ದೀನಿ, ಹೆಂಗಾದೀನಿ, ನಾನು ಫಸ್ಟ್ ಟೈಮ್ ಬಂದಾಗ ನಂಗೆ ಏನೂ ತಿಳಿತಿರ್ತಿಲ್ಲ. ಒಂದೇ ಟೈಮ್ ಬಂದಾಗ ನಂಗೆ ಅಂಜಿಕ್ ಬರ್ತಿತ್ತು. ಈ 15 days ಆಗ್ಕೂಲೆ ಇದೆ. ಓಕೆ. ಸೊ ಏನೇನ್ ಟೆಕ್ನಿಕ್ಸ್ ಇಷ್ಟ ಆಯ್ತು? ಯಾವ ಟೆಕ್ನಿಕ್ ಇಷ್ಟ ಆಯ್ತು? ನಂಗೆ ಲಾಸ್ಟ್ 2 days ಬ್ಯಾಕ್ ಹೇಳಿದ ಟೆಕ್ನಿಕ್ ಮೇಡಮ್, ಅದು ಸ್ಟೋರಿ ಟೈಪ್ ಮಾಡ್ಕೊಳ್ಳೋದಾಯ್ತು, ಲೋಕೈಸ್ದು ರಿಪ್ಲೇಸ್ಮೆಂಟ್ ಮೆಥಡ್ ತುಂಬಾನೇ ಇಷ್ಟ ಆಯ್ತು ಮೇಡಮ್. ಅದು ಓಕೆ. ಸೊ ಮತ್ತೆ ಇಂಪಾರ್ಟೆಂಟ್ ಸರ್ಕಲ್ ಹಾಕಿ ಮಾಡೋದು. ಓಕೆ. ಇದು ರೀಡಿಂಗ್ ಪ್ರಾಕ್ಟೀಸ್ ಇಷ್ಟ ಆಯ್ತಾ? ರೀಡಿಂಗ್ ಪ್ರಾಕ್ಟೀಸ್ ಅದೆಲ್ಲ ಇಷ್ಟ ಆಯ್ತು, ಅದು ತುಂಬಾನೇ ಇಷ್ಟ ಆಯ್ತು. ಓಕೆ. ಸೊ ನಮ್ ಕೋರ್ಸ್ ಹೇಗಿತ್ತು 15 days? ವಾಸ್ ಇಟ್ ಲೈಕ್ ಬೋರಿಂಗ್ ಅನ್ನಿಸ್ತಿತ್ತಾ? ಇಲ್ಲ ಎವ್ರಿ ಡೇ ವೇರ್ ಯು ಅವೈಟಿಂಗ್ ಫಾರ್ ಸಮಥಿಂಗ್ ನ್ಯೂ, ಹೊಸ ಕಲಿಬೇಕು ಅಂತ ಆತರ ವೇಟ್ ಮಾಡಿ ಹೆಂಗಿತ್ತು ಆ ಕೋರ್ಸ್? ಅದರ ಬಗ್ಗೆ 15 days ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಮೇಡಮ್. ಇನ್ನೂ 15 days ಬೇಕಾಗಿದೆ. ಇನ್ನೂ ಏನಾದ್ರು ಹೆಚ್ಚಿಗೆ ಕಲಿಬೇಕು ಅನಿಸ್ತಾ ಇದೆ. ಈ ಒಂದ್ ಚೂರು ಬೋರ್ ಆಗ್ಲಿಲ್ಲ. ಹೇಗೆ ನಾವು 1.5 hour ಸ್ಪೆಂಡ್ ಮಾಡಿದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ ಮೇಡಮ್. ಓಕೆ. ಸೊ ನಿಮ್ಗೆ ಬ್ರೇನ್ ಜಿಮ್, ರೈಟಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರಲ್ಲ, ಅದೆಲ್ಲ ನಿಮ್ಗೆ ಬೆನಿಫಿಷಿಯಲ್ ಅಂತ ಅನ್ನಿಸ್ತಾ ನಿಮ್ಗೆ? ಹಾ ಮೇಡಮ್, ಬೆನಿಫಿಷಿಯಲ್ ಆಗಿದೆ. ನಾವು ಕಲಿಯೋದೆಲ್ಲ ನಮ್ಮ ಮಮ್ಮಿನೂ ಕಲಿತಾ ಇದ್ದಾರೆ ಮೇಡಮ್. ಬ್ರೈನ್ ಜಿಮ್ ಎಕ್ಸರ್ಸೈಸ್ ಎಲ್ಲ ಓ ತುಂಬಾನೇ ದಟ್ಸ್ ಆಕ್ಟಿವ್ ಇದ್ದಾರೆ. ರಿಯಲಿ ಗ್ರೇಟ್, ವೆರಿ ಗುಡ್, ವೆರಿ ಗುಡ್. ಮತ್ತೆ ನೀವ್ ಎಲ್ಲಾದ್ರೂ ಇಂಪ್ಲಿಮೆಂಟ್ ಮಾಡಿದೀರಾ ವಾಣಿಶ್ರೀ ಟೆಕ್ನಿಕ್ಸ್ ನೆಲ್ಲ? ನಿಮ್ ಬುಕ್ಸ್ ಅಲ್ಲಿ ಎಲ್ಲಾರು ಇಂಪ್ಲಿಮೆಂಟ್ ಮಾಡಿದ್ರ? ಮಾಡ್ತಾ ಇದ್ದೀನಿ. ಈಗ ನಂದು ಸದ್ಯ CET ಎಕ್ಸಾಮ್ ಮತ್ತೆ NEET ಎಕ್ಸಾಮ್ ಇದೆಯಲ್ಲ ಮೇಡಮ್. ಓಕೆ. ಸೊ ಅದೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಚಲೋ ಅನಿಸ್ತಾ ಇದೆ. ರಿಸಲ್ಟ್ಸ್ ಕಾಣಿಸ್ತಾ ಇದೆ ನಿಮ್ಗೆ? Result ಕಾಣಿಸ್ತಾ ಇದೆ. ಓಕೆ. ನೀನ್ ರಾಹುಲ್ ಎಲ್ಲಾದ್ರೂ ಇಂಪ್ಲಿಮೆಂಟ್ ಮಾಡಿದ್ಯಾ? ಒಂದು ಮಾಡಿ ಕಳಿಸ್ದಂಗ್ ಇತ್ತಲ್ಲ, ಒಂದ್ ಯಾವ್ದೋ ಮಾಡಿದ್, ಇಮ್ಯಾಜಿನ್ ವಿತ್ ಮೀನೋ ಯಾವ್ದೋ ಮಾಡಿ ಕಳಿಸ್ತೀಯ ನೀನು? ಮೇಡಮ್, ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಮಾಡಿದ್ದ. ಓಕೆ. ಸೊ ಹೌ ಇಸ್ ಯೋರ್ ಕಾನ್ಫಿಡೆನ್ಸ್ ಲೆವೆಲ್ ಆಫ್ಟರ್ ದೀಸ್ 15 days? ಇನ್ಕ್ರೀಸ್ 100% ರಿಸಲ್ಟ್ ಕಾಣಿಸ್ತಾ ಇದೆ. ತುಂಬಾನೇ ಇನ್ಕ್ರೀಸ್ ಆಗಿದೆ ಕಾನ್ಫಿಡೆನ್ಸ್ ಲೆವೆಲ್. ಓಕೆ. ಸೊ ಈ ಕ್ಲಾಸ್ ಬರಕ್ ಮುಂಚೆ ನೀವು ಇಫ್ ಯು ರೇಟ್ ಯೋರ್ ಸೆಲ್ಫ್, ನೀವ್ ಎಲ್ಲಿದ್ವಿ ಔಟ್ ಆಫ್ 100 ಈ ಕ್ಲಾಸ್ ಜಾಯಿನ್ ಆಗಕ್ ಮುಂಚೆ ನಿಮಗ್ ರೇಟ್ ಮಾಡ್ಕೊಂಡ್ರೆ ನಿಮ್ ಮೆಮೊರಿ ಬಗ್ಗೆ ಮುಂಚೆ ಎಷ್ಟಿತ್ತು? ನಾನ್ ಹೇಳ್ಬೇಕಾದ್ರೆ ಮೇಡಮ್, ನಾನ್ ಫಸ್ಟ್ 30-40 ಅಲ್ಲಿ ಇದ್ದೆ ಮೇಡಮ್. 30-40 ಅಲ್ಲಿ ಇದ್ದೆ. ಸೊ ಈಗ ಬಂದ್ಬಿಟ್ಟು 95 ತನಾನು ಹೋಗಿದೆ. ಇನ್ನೊಂಚೂರು ಎಫರ್ಟ್ ಹಾಕಿದ್ರೆ 100% ರಿಸಲ್ಟ್ ಪಕ್ಕಾ ಬರುತ್ತೆ. Thank you so much. Really, very, very inspiring actually. So I wish you good luck. ಏನಾದ್ರು ಲಾಸ್ಟ್ ಅಲ್ಲಿ ಏನಾದ್ರು ಹೇಳ, ಬೇರೆಯವ್ರಿಗೆ ರೆಫರ್ ಮಾಡ್ತೀರಾ ಈ ಕೋರ್ಸ್? ಕಲಿಬೋದಾ ಬೇರೆಯವರು? ಹಾ, ಬೇರೆಯವರು ಕಲಿಬಹುದು ಮೇಡಮ್. ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವರವರೆಗೂ ಕಲಿಬಹುದು. ಎಲ್ಲರಿಗೂ ಬೆನಿಫಿಷಿಯಲ್ ಇದೆ ಇದು.